ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಬಾಲಿವುಡ್ನ ಟಾಪ್ 10 ಶ್ರೀಮಂತ ನಟಿಮಣಿಯರು ಯಾರು ಗೊತ್ತಾ? ಐಶ್ವರ್ಯ ರೈ ಬಚ್ಚನ್ ಅವರು ಬಾಲಿವುಡ್ನ ಶ್ರೀಮಂತ ನಟಿಯರ ಪೈಕಿ ಟಾಪ್ನಲ್ಲಿದ್ದಾರೆ. ಇವರು ಪ್ರತಿ ಚಿತ್ರಕ್ಕೆ 10 ಕೋಟಿ ರೂಪಾಯಿ ಪಡೆಯುತ್ತಾರೆ ಅಂತ ಹೇಳಲಾಗುತ್ತೆ. ಹಲವು ಸೂಪರ್ ಹಿಟ್ ಚಿತ್ರಗಳನ್ನು ಕೂಡ ಇವರು ನೀಡಿದ್ದಾರೆ. ಜಾಹೀರಾತು ಲೋಕದಲ್ಲಿ ಇವರಿಗೆ ಬೇಡಿಕೆ ಜಾಸ್ತಿ ಇದೆ. ಹೀರೋಗಳಿಗೆ ಹೋಲಿಕೆ ಮಾಡಿದರೆ ಹೀರೋಯಿನ್ಗಳಿಗೆ ಸಂಭಾವನೆ ಕಡಿಮೆ. ಇದು ಮೊದಲಿನಿಂದಲೂ ನಡೆದುಕೊಂಡು ಬಂದ ಪದ್ಧತಿ. ಹಾಗಂತ ಇದು ಎಲ್ಲ ನಟಿಯರಿಗೂ ಅನ್ವಯ ಆಗುವುದಿಲ್ಲ. ಕೆಲ ಹೀರೋಯಿನ್ಗಳು ಹೀರೋಗಿಂತ ಹೆಚ್ಚು ಸಂಭಾವನೆ ಪಡೆಯುತ್ತಾರೆ. ಬಾಲಿವುಡ್ನಲ್ಲಿ ಅನೇಕ ಶ್ರೀಮಂತ ನಟಿಯರಿದ್ದಾರೆ. ಅವರ ಬಳಿ ನೂರಾರು ಕೋಟಿ ರೂಪಾಯಿ ಆಸ್ತಿ ಕೂಡ ಇದೆ. ಅನೇಕ ಉದ್ಯಮಗಳನ್ನು ಕೂಡ ಅವರು ಹೊಂದಿದ್ದಾರೆ. ಆ ಬಗ್ಗೆ ಇಲ್ಲಿದೆ ವಿವರ. ಐಶ್ವರ್ಯ ರೈ ಬಚ್ಚನ್. ಐಶ್ವರ್ಯ ರೈ ಬಚ್ಚನ್ ಅವರು ಬಾಲಿವುಡ್ನ ಶ್ರೀಮಂತ ನಟಿಯರ ಪೈಕಿ ಟಾಪಲ್ಲಿದ್ದಾರೆ. ಇವರು ಪ್ರತಿ ಚಿತ್ರಕ್ಕೆ 10 ಕೋಟಿ ರೂಪಾಯಿ ಪಡೀತಾರೆ ಅಂತ ಹೇಳಲಾಗುತ್ತೆ. ಹಲವು ಸೂಪರ್ ಹಿಟ್ ಚಿತ್ರಗಳನ್ನು ಇವರು ನೀಡಿದ್ದಾರೆ. ಜಾಹೀರಾತು ಲೋಕದಲ್ಲಿ ಇವರಿಗೆ ಬೇಡಿಕೆ ಇದೆ. ಬ್ರ್ಯಾಂಡ್ ಪ್ರಚಾರಕ್ಕೆ ಇವರು 7 ರಿಂದ 8 ಕೋಟಿ ರೂಪಾಯಿ ಪಡೀತಾರೆ. ಇವರ ಆಸ್ತಿ 800 ಕೋಟಿ ರೂಪಾಯಿಗೂ ಅಧಿಕವಾಗಿದೆ ಅಂತ ಹೇಳಲಾಗುತ್ತೆ. ಪ್ರಿಯಾಂಕಾ ಚೋಪ್ರಾ. ನಟಿ ಪ್ರಿಯಾಂಕಾ ಚೋಪ್ರಾಗೂ ಬಾಲಿವುಡ್ಗೂ ಈಗ ಯಾವುದೇ ಸಂಬಂಧ ಉಳಿದುಕೊಂಡಿಲ್ಲ. ಇವರು ಹಿಂದಿ ಚಿತ್ರರಂಗವನ್ನು ಸಂಪೂರ್ಣವಾಗಿ ತೊರೆದಿದ್ದಾರೆ. ಈಗ ಪ್ರಿಯಾಂಕಾ ಚೋಪ್ರಾಗೆ ಹಾಲಿವುಡ್ ನಟಿ ಎನ್ನುವ ಪಟ್ಟ ಸಿಕ್ಕಿದೆ. ಆದರೆ ಅವರು ಬಣ್ಣದ ಬದುಕು ಕಟ್ಟಿಕೊಂಡಿದ್ದು ಹಿಂದಿ ಚಿತ್ರರಂಗದ ಮೂಲಕವೇ. ಪ್ರಿಯಾಂಕಾ ಚೋಪ್ರಾ ಅವರು 600 ಕೋಟಿ ರೂಪಾಯಿ ಆಸ್ತಿ ಹೊಂದಿದ್ದಾರೆ ಅಂತ ಹೇಳಲಾಗುತ್ತೆ. ನ್ಯೂಯಾರ್ಕ್ನಲ್ಲಿ ಅವರ ಹೋಟೆಲ್ ಉದ್ಯಮ ಆರಂಭಿಸಿದರೂ ಈಗ ಅದರಿಂದ ಹೊರ ಬಂದಿದ್ದಾರೆ. ನಂಬರ್ 3, ಆಲಿಯಾ ಭಟ್. ನೆಪೋಟಿಸಮ್ ಆರೋಪದ ನಡುವೆಯೂ ಆಲಿಯಾ ಭಟ್ ಅವರು ಚಿತ್ರರಂಗದಲ್ಲಿ ಮಿಂಚಿದ್ದಾರೆ. ಇವರು ಪ್ರತಿ ಚಿತ್ರಕ್ಕೆ 9 ರಿಂದ 10 ಕೋಟಿ ರೂಪಾಯಿ ಸಂಭಾವನೆ ಪಡೆಯುತ್ತಾರೆ ಅಂತ ಹೇಳಲಾಗುತ್ತೆ. ಇವರ ಆಸ್ತಿ 550 ಕೋಟಿ ರೂಪಾಯಿಗೂ ಅಧಿಕವಾಗಿದೆ ಅಂತ ಹೇಳಲಾಗುತ್ತೆ. ಇವರು ತಮ್ಮದೇ ಆದ ಬ್ರ್ಯಾಂಡ್ ಕೂಡ ಹೊಂದಿದ್ದಾರೆ. ವರ್ಷಕ್ಕೆ ಇದರ ಟರ್ನ್ ಓವರ್ ಅಪ್ರಾಕ್ಸಿಮೇಟ್ ಆಗಿ 150 ಕೋಟಿ ರೂಪಾಯಿಗೂ ಅಧಿಕವಾಗಿದೆ ಅಂತ ಹೇಳಲಾಗುತ್ತೆ. ನಂಬರ್ 4, ದೀಪಿಕಾ ಪಡುಕೋಣೆ. ನಟಿ ದೀಪಿಕಾ ಪಡುಕೋಣೆ ಅವರು ಪ್ರತಿ ಚಿತ್ರಕ್ಕೆ ಬರೋಬ್ಬರಿ 25 ರಿಂದ 30 ಕೋಟಿ ರೂಪಾಯಿ ಚಾರ್ಜ್ ಮಾಡ್ತಾರಂತೆ. ಇದು ಅಚ್ಚರಿ ಎನಿಸಿದ್ರೂ ನಿಜ. ಈ ನಟಿಗೆ ಜಾಹೀರಾತುಗಳಿಂದ ಕೋಟ್ಯಾಂತರ ರೂಪಾಯಿ ಹರಿದು ಬರುತ್ತದೆ. ಹಲವು ಸಿನಿಮಾ ಒಪ್ಪಿಕೊಂಡಿರುವ ಇವರು ಅವರ ಆಸ್ತಿ ಒಟ್ಟು 500 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚು ಅಂತ ಹೇಳಲಾಗುತ್ತೆ. ನಂಬರ್ 5, ಕರೀನಾ ಕಪೂರ್. ಕರೀನಾ ಕಪೂರ್ ಅವರು ಇತ್ತೀಚೆಗೆ ನಟನಿಂದ ಅಂತರ ಕಾಯ್ದುಕೊಂಡಿದ್ದಾರೆ. ಅಲ್ಲೊಂದು ಇಲ್ಲೊಂದು ಸಿನಿಮಾ ಮಾಡ್ತಾ ಇದ್ದಾರೆ. ಇವರು ಪ್ರತಿ ಚಿತ್ರಕ್ಕೆ 6 ಕೋಟಿ ರೂಪಾಯಿ ಚಾರ್ಜ್ ಮಾಡ್ತಾರೆ ಅಂತ ಹೇಳಲಾಗುತ್ತೆ. ಇವರ ಆಸ್ತಿ 485 ಕೋಟಿ ರೂಪಾಯಿಗೂ ಅಧಿಕವಾಗಿದೆ ಅಂತ ಹೇಳಲಾಗುತ್ತೆ. ನಂಬರ್ 6, ಕತ್ರಿನಾ ಕೈಫ್. ನಟಿ ಕತ್ರಿನಾ ಕೈಫ್ ಅವರು ಪ್ರತಿ ಚಿತ್ರಕ್ಕೆ ಪಡೆಯೋದು 7 ರಿಂದ 8 ಕೋಟಿ ರೂಪಾಯಿ. ಕತ್ರಿನಾ ಅವರು ಬ್ರ್ಯಾಂಡ್ ಪ್ರಚಾರಕ್ಕೆ ಪಡೆಯೋದು 7 ಕೋಟಿ ರೂಪಾಯಿ ಅಂತ ಹೇಳಲಾಗುತ್ತೆ. ಇವರು ತಮ್ಮದೇ ಆದ ಬ್ಯೂಟಿ ಬ್ರ್ಯಾಂಡ್ ಹೊಂದಿದ್ದಾರೆ. ಇವರ ಆಸ್ತಿ 264 ಕೋಟಿ ರೂಪಾಯಿಗೂ ಮೀರಿದೆ. ಹಲವು ಉದ್ಯಮಗಳಿಗೆ ಇವರು ಹೂಡಿಕೆ ಕೂಡ ಮಾಡಿದ್ದಾರೆ. ನಂಬರ್ 7, ಅನುಷ್ಕಾ ಶರ್ಮಾ. ಅನುಷ್ಕಾ ಶರ್ಮಾ ಅವರು ಇತ್ತೀಚೆಗೆ ಚಿತ್ರರಂಗದಲ್ಲಿ ಹೆಚ್ಚು ಕಾಣಿಸಿಕೊಂಡಿಲ್ಲ. ಇವರು ತಮ್ಮದೇ ಆದ ಕೆಲವು ಬ್ರ್ಯಾಂಡ್ಗಳನ್ನು ಹೊಂದಿದ್ದಾರೆ. ಇವರ ಆಸ್ತಿ 255 ಕೋಟಿ ರೂಪಾಯಿಗೂ ಅಧಿಕವಾಗಿದೆ. ಇವರು 2ನೇ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ ಎನ್ನಲಾಗುತ್ತಿದೆ. ನಂಬರ್ 8, ಮಾಧುರಿ ದೀಕ್ಷಿತ್. ಮಾಧುರಿ ದೀಕ್ಷಿತ್ ಅವರ ಒಟ್ಟು ಆಸ್ತಿ 250 ಕೋಟಿ ರೂಪಾಯಿ ಇದೆ ಅಂತ ಹೇಳಲಾಗುತ್ತೆ. ಇವರು ಹಿಂದಿ ಚಿತ್ರರಂಗದಲ್ಲಿ ಈಗಲೂ ಬೇಡಿಕೆ ಉಳಿಸಿಕೊಂಡಿದ್ದಾರೆ. ನಂಬರ್ 8, ಮಾಧುರಿ ದೀಕ್ಷಿತ್. ಮಾಧುರಿ ದೀಕ್ಷಿತ್ ಅವರ ಒಟ್ಟು ಆಸ್ತಿ 250 ಕೋಟಿ ರೂಪಾಯಿ ಇದೆ ಅಂತ ಹೇಳಲಾಗುತ್ತೆ. ಇವರು ಹಿಂದಿ ಚಿತ್ರರಂಗದಲ್ಲಿ ಈಗಲೂ ಬೇಡಿಕೆ ಉಳಿಸಿಕೊಂಡಿದ್ದಾರೆ. ನಂಬರ್ 9, ಕಾಜೋಲ್. ನಟಿ ಕಾಜೋಲ್ ಅವರು ಶ್ರೀಮಂತ ನಟಿಯರ ಪಟ್ಟಿಯಲ್ಲಿ 9ನೇ ಸ್ಥಾನ ಪಡೆದಿದ್ದಾರೆ. ಇವರ ಆಸ್ತಿ 235 ಕೋಟಿ ರೂಪಾಯಿಗೂ ಅಧಿಕ ಇದೆ ಅಂತ ಹೇಳಲಾಗುತ್ತೆ. ನಂಬರ್ 10, ರಾಣಿ ಮುಖರ್ಜಿ. ರಾಣಿ ಮುಖರ್ಜಿ ಮದುವೆ ಆಗಿ ಹಾಯಾಗಿ ಸಂಸಾರ ನಡೆಸ್ತಾ ಇದ್ದಾರೆ. ಇವರು ಸಿನಿಮಾ ಆಯ್ಕೆಯಲ್ಲಿ ಚೂಜಿಯಾಗಿದ್ದಾರೆ. ಇವರ ಆಸ್ತಿ 206 ಕೋಟಿ ರೂಪಾಯಿಗೂ ಅಧಿಕ ಆಗಿದೆ ಅಂತ ಹೇಳಲಾಗುತ್ತೆ. ಇದು ಗೆಳೆಯರೆ ಟಾಪ್ 10 ಬಾಲಿವುಡ್ ಶ್ರೀಮಂತ ನಟಿಮಣಿಯರು ಇವರು. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಇನ್ನೂ ಡಿಯರ್ ಗುರು ಡಿಜಿಟಲ್ ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ನೋಟಿಫಿಕೇಷನ್ಗಾಗಿ ಬೆಲ್ಲೈಕನ್ನ ಒತ್ತಿ ಹರಿಸಿ ಹಾರೈಸಿ. ನಮಸ್ಕಾರ.